ಮೊನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪತ್ರ ಹರಿದಾಡ್ತಾ ಇದೆ. ಅದು ಯಾವುದೇ ಲೆಟರ್ಡ್ ಇಲ್ಲ, ಸೀಲ್ ಇಲ್ಲ, ಆದರೆ ಇದು ಆಂತರಿಕ ಪತ್ರ. ಇದನ್ನ ಒಬ್ಬ ಸರ್ಕಾರಿ ನೌಕರ ಬರೆದಿರದ, ಯಾರು ಕಿಡಿಗೇಡಿಗಳು ಬರ್ದಿರದ, ಇನ್ನೂ ಸ್ಪಷ್ಟನೆ ಆಗ್ತಾ ಇಲ್ಲ. ನೌಕರ ಬರೆದಿದ್ರೆ, ಬರೀದೇ ಇದ್ರೆ ಸ್ಪಷ್ಟನೆಯನ್ನ ಕೊಡಬೇಕಿತ್ತು ಇಷ್ಟರಲ್ಲಿ. ಅದರಿಂದ ತಿಳಿಗೇಡಿಗಳು ಬರ್ದಿಲ್ಲ ಅಂತ ಅನ್ಕೋತೀನಿ. ಸ್ನೇಹಿತರೆ, ಕುಮಾರಣ್ಣರವರು ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಈ ರಾಜ್ಯದ ಬಹಳಷ್ಟು ಕೇಂದ್ರ ರಾಜ್ಯ ಎಲ್ಲ ರೀತಿಯ ನೌಕರರನ್ನ, ಅಧಿಕಾರಿಗಳನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅಂತ ಅನ್ನೋವಂಥದ್ದು ತಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು. ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿವರೆಗೆ ಯಾರನ್ನೂ ಅವರು ಜೋರಾಗಿ ಮಾತನಾಡಿದ್ನು ಕೂಡ ತಾವ್ಯಾರು ಗಮನಿಸಿಲ್ಲ ಅಂತ ಅನ್ಕೋತೀವಿ. ಯಾರನ್ನು ಇಲ್ಲಿವರೆಗೆ, ಅಥವಾ ಇದ್ರೆ ಹೇಳಿ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೆಲವು ನೌಕರರನ್ನ ಬಳಸಿಕೊಂಡು ಅವರಿಗೆ ಆಯಕಟ್ಟಿನ ಹುದ್ದೆಗಳನ್ನು ಕೊಡುವಂತ ಆಸೆ ಆಮಿಷಗಳನ್ನು ತೋರಿಸಿ ವಿರೋಧ ಪಕ್ಷದ ನಾಯಕರನ್ನ ಹೆದರಿಸಿ ಕಟ್ಟಾಕುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ಜನತೆಗೆ ಈಗಾಗಲೇ ಮಂದಟ್ಟಾಗಿರ್ತಕ್ಕಂಥದ್ದನ್ನ ತಾವೆಲ್ಲ ನೋಡ್ತಾ ಇದ್ದೀವಿ. ಸ್ನೇಹಿತರೆ, ಒಂದು ಮೊನ್ನೆ ಕುಮಾರಣ್ಣರವರು ಒಬ್ಬ ರಾಜಕಾರಣಿ ಆದ್ಮೇಲೆ ನಾವುಗಳು ನಮ್ಮ ಮೇಲೆ ಆರೋಪ ಬಂದಂತ ಸಂದರ್ಭದಲ್ಲಿ ಮೊನ್ನೆ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ನ ಕೆಲವು ಸಚಿವರು ಗವರ್ನರ್ ಬಗ್ಗೆ ಆರೋಪ ಮಾಡಿದ್ದಾರೆ. ಅದೇ ರೀತಿ ಒಂದು ತನಿಖಾ ಸಂಸ್ಥೆಯ ಮುಖ್ಯಸ್ಥರ ಮೇಲೆ ಅನುಮಾನ ಬಂದಾಗ ಕಾನೂನು ಹೋರಾಟ ಒಂದು ಕಡೆಯಾದರೆ ದೇಶದ ಸಚಿವರಾದಂಥವರು ಜನರಿಗೆ ಆಗಿರ್ತಕ್ಕಂಥ ಲೋಪವನ್ನ ತಿಳಿಸುವಂತ ಜವಾಬ್ದಾರಿ ಕೂಡ ಇರುತ್ತೆ. ಹಾಗಾಗಿ ಮೊನ್ನೆ ಪತ್ರಿಕಾಗೋಷ್ಠಿಯ ಮೂಲಕ ಕುಮಾರಣ್ಣರವರು ಕೆಲವು ವಿಚಾರವನ್ನ ರಾಜ್ಯದ ದೇಶದ ಜನತೆಗೆ ತಿಳಿಸುವಂತದ್ದನ್ನ ಮಾಡಿದ್ದಾರೆ. ಅದು ಕಾನೂನಿನ ಅಡಿನಲ್ಲಿ ಅಪರಾಧ ಇದ್ರೆ ಮಾತಾಡಿರೋದು ಅಥವಾ ನಿಮ್ಮ ಕರ್ತವ್ಯಕ್ಕೆ ಅಡ್ಡಿ ಇದ್ರೆ ಅದಕ್ಕೆ ಆದಂತ ರೀತಿ ನೀತಿ ಇದೆ.
ಕಾಂಪಿಟೆಂಟ್ ಅಥಾರಿಟಿಗೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅಥವಾ ನ್ಯಾಯಾಲಯದ ಮೂಲಕ ಡೆಫರ್ಮೇಷನ್ ಹಾಕಬೇಕು. ಈ ರೀತಿಯ ಕಾನೂನಿನ ಅಡಿಯಲ್ಲಿ ಕೆಲಸಗಳು ಆಗಬೇಕಾಗುತ್ತೆ. ಅಕಸ್ಮಾತ್ ಅವರು ನೋವಾಗಿದ್ದರೆ ಈ ರಾಜ್ಯದ ಚೀಫ್ ಸೆಕ್ರೆಟರಿ ಕೂಡ ಸರ್ಕಾರಿ ನೌಕರೇ, ಈ ರಾಜ್ಯದ ಡಿಜಿ ಅಂಡ್ ಐಜಿ ಕೂಡ ಸರ್ಕಾರದ ನೌಕರ. ಇದರ ಸಾಮಾನ್ಯ ಪ್ರಜ್ಞೆಯೂ ಇಲ್ಲದೆ ಇರತಕ್ಕಂಥ ಒಬ್ಬ ಸರ್ಕಾರಿ ನೌಕರ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯ ಮೇಲೆ ಒಂದು ಪತ್ರವನ್ನ ಹರಿಬಿಡುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಈ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸತ್ತಿದೆಯಾ ಬದುಕಿದೆಯಾ? ಚೀಫ್ ಸೆಕ್ರೆಟರಿ ಅವರೇ, ನೀವು ಸರ್ಕಾರದ ನೌಕರರಾಗಿ ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಕೆಲವು ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದೀರಾ. ಡಿಜಿ ಅಂಡ್ ಐಜಿ ಅವರೇ, ಇಲ್ಲಿವರೆಗೆ ಯಾಕೆ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ? ನಾನು ನಿಮ್ಮ ಮೂಲಕ ಕೇಳುವಂಥದ್ದು, ನೋಡಿ, ಅನೇಕ IPS, IAS, IRS, KAS ಸರ್ಕಾರಿ ನೌಕರರು ಈ ರಾಜ್ಯದಲ್ಲಿ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ಪ್ರಾಮಾಣಿಕರು ಒಳ್ಳೆಯವರು ಕೂಡ ಇದ್ದಾರೆ. ಆದರೆ ಈ ಮನುಷ್ಯ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ADGP SIT ನಿಮ್ಮ ಮೇಲೆ ನಿಮ್ಮ ಇನ್ಸ್ಪೆಕ್ಟರ್ ಒಬ್ರು ಯಾಕೆ ಅಲಿಗೇಷನ್ ಮಾಡಿದ್ದಾರೆ? ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಅಂತ ಯಾಕೆ ನ್ಯಾಯಾಲಯ ತನಕ ಹೋಗಿದ್ದಾರೆ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.